ಹಾಯ್ ಫ್ರೆಂಡ್ಸ್, ಇದು ನಾನು ಆಲೂಗಡ್ಡೆ ಚಿಪ್ಸ್ ಮಾಡ್ತಾಯಿದ್ದೀನಿ. ಇದು ಹೇಗಪ್ಪ ಅಂದರೆ, ಇದು ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದು ಈ ಥರ ಚಿಪ್ಸ್ ಲೇಸ್ ಮಾಡೋದು ಇರುತ್ತಲ್ಲ, ಅದರಲ್ಲಿ ನಾನು ಲೇಸನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ತೆಳ್ಳಗಾಗಿ ಕಟ್ ಮಾಡಿಕೊಂಡು ನೋಡಿ ಈ ಥರ ತೆಳ್ಳಗೆ ಬರಬೇಕು. ಆನಂತರ ನಾನು ನೀರಲ್ಲಿ ಹಾಕಿ ಒಂದು ಸಲ ತೊಳಿಬೇಕು. ಚೆನ್ನಾಗಿ ತೊಳೆದ ನಂತರ ಈಗ ನಾನು ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಕುದಿ ಬರೋಷ್ಟು ನಾನು ಕುದಿಸ್ಕೋಬೇಕು. ನಂತರ ನಾನು ಇದನ್ನೆಲ್ಲ ಹಾಲು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಇದನ್ನು ನಾನು ತೆಗಿಬೇಕು. ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಕುದಿ ಆಗಿದೆ. ನಾನು ಒಂದು ಪಾತ್ರೆಯಲ್ಲಿ ಸೋಸ್ಕೊತಾ ಇದ್ದೀನಿ ಬಿಸಿ ನೀರು ಹೋಗುವಾಗ. ಈಗ ನಾನು ಅದರಲ್ಲಿ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದಬೇಕು. ನಂತರ ನಾನು ಬಿಸಿಲಿಗೆ ಒಂದು ಬಟ್ಟೆಯನ್ನು ಹಾಕಿ, ಕಾಟನ್ ಬಟ್ಟೆಯನ್ನು ಹಾಕಿ ನಾನು ಅದರಲ್ಲಿ ಒಣಗಿಸ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಹಾಕ್ಕೊಂಡಿದ್ದೆ, ಸಾಯಂಕಾಲ ತನಕ ನಾನು ಒಣಗಿಸ್ಕೋಬೇಕು. ನೋಡಿ, ಒಂದೊಂದೇ ಇಳಿಸಿದ್ರೆ ಈಗ ಸಾಯಂಕಾಲ ಆದ ನಂತರ ಈ ಥರ ಆಗಿದೆ. ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಒಣಗಿದೆ. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ನಾನು ಎಣ್ಣೆಯಲ್ಲಿ ಹಾಕಿ ಕರಿದ ಮೇಲೆ ಎಷ್ಟು ರುಚಿಯಾಗಿರುತ್ತಂದರೆ ಒಂದು ಸಲ ನೀವು ಟ್ರೈ ಮಾಡ್ಕೋಬೋದು. ಇದು ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈಗ ನಾನು ಕರೆದಿದ್ದೀನಿ. ಇದರಲ್ಲಿ ನಾನು ಉಪ್ಪು ಖಾರವನ್ನು ಹಾಕ್ಕೊಂಡು ತಿಂದಿದ್ರೆ ಎಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟನ್ನು ಕೊಡಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.